ಇವಾಗ ಒಂದು 2-3 ತಿಂಗಳು ಬೇಸಿಗೆ ಐತಲ್ಲ, ಹೌದು. ಆ ಬೇಸಿಗೆ ಟೈಮಲ್ಲಿ ಏನೇನು ಕಷ್ಟ ಆಗಿದ್ದು ಮೇಕೆ ಮೇಯ್ಸೋಕ್ಕೆ? ಅದೇ ಮೇವುಗಳದು ನೀರುಗಳದು ಎಲ್ಲ ಕಷ್ಟನ ಟೈಮಾಗ. ಹಾಂ, ಮೇವು ಸಿಗ್ತಾ ಇರಲಿಲ್ಲ. ಏನು ಸಿಗ್ತಾ ಇರಲ್ಲ ಮೇವು. ಮನೆ ಮೇವೇ ಮಾಡಿ ಮೈಂಟೈನ್ ಮಾಡ್ತಾ ಇದ್ದಿದ್ದು. ಹಾಂ ಇಲ್ಲಿ ಬಂದರೆ ಹೊಲ ಬೆಂಕಿ ಬೇರೆ ಬಿದ್ದೋಗಿತ್ತು, ಹಾಂ ಒಣಗೋಗಿತ್ತು. ಹ್ಞೂ ಈ ಒಂದು ಕೆರೆ ಬಿಟ್ಟರೆ ನೀರೇ ಇಲ್ಲ. ಹಾಂ ಅದಕ್ಕೆ ಮನೆಗೆ ಅದಕ್ಕೆ ಏನು ಬುಡ್ಡಿ ಇಕ್ಬೇಕು, ಹ್ಮ್. ಆ ಹುಲ್ಲು ಅದು ಇದು ಇಕ್ಕೊಂಡು ಸಾಕೊಂಡಿದ್ದೀವಿ. ಈ ಕಡೆ ಎಲ್ಲ ಇಷ್ಟೊಂದು ಮರಗಳಿದ್ವಲ್ಲ, ಇಲ್ಲಿ ಕಡೆ ಹೊಡ್ಕೊ ಬರ್ಬೇಕಾಗಿತ್ತು. ಅಯ್ಯ ಆವಾಗೆಲ್ಲ ಸಿರ್ತೆ ಕಾಟ, ಹಾಂ ಆನೆಗಳ ಕಾಟ. ಹಾಂ ಈಗ ಬೇಸಿಗೆಗೆ ಎಲ್ಲಿ ನೀರಿಲ್ಲ. ಈ ಒಂದು ಕುಂಟೆ ಬಿಟ್ಟರೆ ನೀರೇ ಇಲ್ಲ. ಹಾಂ ಹಾಂ ಈ ಪಟ್ಯಾಗನವಲ್ಲ ಇಲ್ಕೆ ಬರೋವು, ಅದಕ್ಕೆ ಯಾರೂ ಬರ್ತಾ ಇರಲಿಲ್ಲ. ನೀರು ಕುಡಿಯೋಕ್ಕೆ ಇಲ್ಲಿ ಬಂದ್ಬಿಡ್ತೇವೆ, ಹಾಂ, ಚಿರತೆ ಆನೆ ಎಲ್ಲ. ಪ್ರಾಣಿಗಳು ಪೂರ ನೀರು ಇಲ್ಲಿಗೆ ಬರೋದು. ಹಾಂ, ಅದಕ್ಕೆ ಮೇಕೆಗಳನ್ನ ಈ ಕಡೆ ಹೊಡ್ಕೊ ಬರಕ್ಕೆ. ಯಾಕೆನೆಲ್ಲ ಯಾವುದು ಬರ್ತಾ ಇರಲ್ಲ ಬೇಸಿಗೆಗ. ಹಾಂ ಈ ಮಳೆಗಾಲದಾಗ ಎಲ್ಲಿಂದ ಅಲ್ಲಿ ಸಿಗ್ತೈತೆ ಬಂಡೆ ಮ್ಯಾಗೆ, ಅಲ್ಲಿ ಇಲ್ಲಿ ಸಿಕ್ಕಿ ಅಳಗಳಾಗಲ್ಲ, ಹಾಂ ಇಲ್ಲಿಗೆ ಬರೋದಿಲ್ಲ. ಹ್ಞೂ ಅವಾಗ ಎಲ್ಲ ಹಸ್ಲೋರು ಬರ್ತಾರೆ, ಮೇಕೆನೂ ಬರ್ತದೆ. ಹಾಂ, ಇನ್ನೇನು ಕಷ್ಟ ಆಯ್ತು ಬೇಸಿಗೆನಲ್ಲಿ? ಅಷ್ಟೇನಾ? ಮೇವ್ದು ಒಂದೇನಾ? ಮೇವ್ದು ನೀರ್ದು ಅದೇ ಅವು ಎರಡಿದ್ರೆ ಸಾಕು ನಮ್ಗೆ. ಹಾಂ ಅದೇ ಸಿಗ್ತಾ ಇಲ್ಲ. ಹ್ಞೂ. ಇದು ಮಳೆಗಾಲ ಬಂತು. ಇವಾಗ ಮಳೆಗಾಲದಾಗ ಏನೇನು ಕಷ್ಟ ಇರ್ತದೆ ಮೇಕೆ ಮೇಯ್ಸೋರ್ಕ? ಮಳೆಗಾಲದಾಗ ಹಚ್ಚಿಗೆ ಗಿಡ ಸಿಗ್ತೈತೆ, ಹಾಂ, ತಲೆ ಎತ್ಕೊಂಡು ಓಡ್ತಾ ಇರೋದೇ ಕೆಲಸ. ಮಾತು ಕೇಳಲ್ಲ. ಆವಾಗ ಕೇಳಲ್ಲ, ಬೇಸಿಗೆ ಕೇಳಿದಂಗೆ ಮಳೆಗಾಲದಾಗ ಕೇಳಲ್ಲ. ಹಾಂ ಇಲ್ಲಿ ಯಾಕಂದ್ರೆ ಗಿಡ ಹಚ್ಚಿಗೆ ಇರ್ತದೆ. ಹಾಂ. ಇಲ್ಲಿ ಸಂದಾಗದೆ ಅಲ್ಲಿ ಸಂದಾಗದೆ ಅಲ್ಲಿ ಸಂದಾಗದೆ ಇಲ್ಲಿ ಓದ್ತಾ ಇರೋದೆ. ಹಾಂ ಅವಾಗ ನಾವು ಅಡ್ಗಟ್ಟು ತಿರ್ಕೊಂಡ್ರೆ ಅವಾಗ ನಿಂತ್ಕೊಂಡು ಮೇಯ್ತಾರೆ. ಹಾಂ, ಇವಾಗ ಮಳೆಗಾಲ ಬಂತಲ್ಲ, ನಿನಗೇನು ಕಷ್ಟ ಆಗುತ್ತೆ ಇವಾಗ? ಅದೇ ಒಟ್ಟು ಹಿಂದೆ ಓಡೋದೇ ಕಷ್ಟ, ಬೇರೆ ಇನ್ನೇನು ಕಷ್ಟ ನೀರು. ಇದು ಸೊಳ್ಳೆ. ಅಯ್ಯೋ ಸೊಳ್ಳೆದು ಯಾಕೆ ಹೇಳ್ತೀವಿ ಸ್ವಾಮಿ. ಹಾಂ, ಮಳೆಗಾಲದಲ್ಲಿ ಜಾಸ್ತಿ ಸೊಳ್ಳೆ. ಹಾಂ, ಮಳೆಗಾಲದಾಗ ಬೇಸಿಗೆದಲ್ಲಿ ಇರಲಿಲ್ಲಲ್ಲ? ಮಳೆಗಾಲದಾಗ ಬೇಸಿಗೆಗಿರಲ್ಲ. ಹಾಂ ಮಳೆಗಾಲದಾಗ ಅದಕ್ಕೆ ಒಂದು ಟ್ಯೂಬ್ ತಂದು ಕೊಟ್ಟಿದ್ದಾನೆ ಮಗನು, ಹ್ಞೂ ಅದನ್ನ ಹಾಕ್ಕೊಂಡು ಓಡಾಡ್ತೀನಿ. ಹಾಂ ಹಾಂ. ಆಮೇಲೆ ಇನ್ನೇನು ಮಳೆಗಾಲದಲ್ಲಿ ಬೇರೆ ರೋಗಗಳು, ಕೆಮ್ಮಲು? ಅವು ಅದು ಮಾಮೂಲಿ ಬರ್ತೈತೆ. ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಿಡ ಸಿಗುತ್ತೋ ಹುಲ್ಲು ಸಿಗುತ್ತೋ ಅಂದರೆ ಹ್ಞೂ ಕೆಮ್ಮಲು ಬರೇ ಬರ್ತದೆ, ಹಾಂ. ನೀರು ಡಿಫ್ರೆನ್ಸ್ ಆಗುತ್ತೆ. ಅದು ಹಳೆ ನೀರು ಕುಡಿತಾ ಇರ್ತವೆ. ಹ್ಞೂ ಈಗ ಹೊಸ ನೀರು ಬಂತಲ್ಲ, ಹ್ಞೂ ಹೊಸ ನೀರು ಬಂದರೆ ಕೆಮ್ಮಲು ಬರೇ ಬರ್ತದೆ, ಹ್ಞೂ ಕೋಲ್ಡ್ ಆಗೇ ಆಗುತ್ತೆ. ಆವಾಗ ನಾವು ಔಷಧಿ ಹಾಕ್ಕೋಬೇಕು. ಹ್ಞೂ ಅದು ನೀನು ಅದೇ ಮಾಮೂಲಿ ಕೆರೆಗೆ ಬಿಟ್ಟರೆ ಕೂಡ ಹೊಸ ನೀರು ಬಂದೈತೆ ಅಂದರೆ ಅದು ಹೊಸ ನೀರಿಗೆ ಲೆಕ್ಕ ಆಗೋಯ್ತು. ಹ್ಞೂ ಅವಾಗ ಮೇಕೆಕ್ಕೋ ಕುರಿಗೆ ಅದು ಬರೇ ಬರ್ತದೆ. ಅದು ಹ್ಞೂ. ಅದಕ್ಕೆ ಔಷಧಿ ಹಾಕ್ಕೋಬೇಕು ನಾವು ನೋಡಿಕೊಂಡು. ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಮೇಯ್ಸಿ ಇವಾಗ ಮಳೆಗಾಲದಾಗ? ಮಳೆಗಾಲದಾಗ ಒಂದೊಂದು ದಿವಸ ಅದು ಬೆಳಗ್ಗೆ 10 ಗಂಟೆಗೆ ಬಿಡ್ತೀನಿ. ಹ್ಞೂ ಮಳೆಗಾಲದಾಗ ಅದು ತ್ಯಾವ ಇರ್ತದೆ ಅಂದ್ಬಿಟ್ಟು ಹ್ಞೂ 1 ಗಂಟೆಗೆಲ್ಲ ಮನೆ ಕೊಡ್ಕೊಂಡು ಹೋಗ್ಬಿಡ್ತೀನಿ. ಹಾಂ ಮನೆ ಕೊಡ್ಕೊಂಡೋಗಿ ಅವ್ರಿಗೆ ಅಲ್ಲಿ ರೊಷ್ಟೊತ್ತು ಸುಧಾರಿಸ್ಕೊಂಡು ಇದು ಮಾಡ್ಕೊಂಡು ಮೆಲ್ಕು ಹಾಕ್ಕೊಂಡಿರ್ತವೆ, ಹ್ಞೂ ಇಲ್ಲಾಂದ್ರೆ ಇಲ್ಲಿ ಓಡಾಡ್ತಾ ಇರ್ತವೆ. ಹಾಂ ಆಮೇಲೆ 3 ಗಂಟೆಗೆ ಬಿಡ್ತೀನಿ. ಹ್ಞೂ 3 ಗಂಟೆಗೆ ಬಂದು ಒಂದು 5:15ಕ್ಕೆ ಮನೆ ಕೊಡ್ಕೊಂಡು ಹೋಗ್ತೀನಿ. ಹಾಂ. ಇವಾಗ ಒಣಗಿದ ಹುಲ್ಲೇನೋ ಇವಾಗ ಕೊಡ್ತೀಯಾ? ಇವಾಗೂ ಕೊಡ್ತೀನಿ. ಹಾಂ, ರಾಗಿ ಹುಲ್ಲು. ರಾಗಿ ಹುಲ್ಲು ಇವಾಗೂ ಕೊಡ್ತೀನಿ. ಮಧ್ಯಾಹ್ನ ಟೈಮ್ ಹೋಗ್ತೀನಲ್ಲ ಹಾಂ ಆವಾಗ ಕೊಡ್ತೀನಿ. ಹ್ಞೂ ಸಾಯಂಕಾಲ ಜೋಳ ಉರ್ಲಿ ಹ್ಞೂ. ಅದೊಂದು ಅಷ್ಟು ಕೊಡ್ತೀನಿ. ಬೇಸಿಗೆನಲ್ಲಿ ಬೇರೆ ಹುಲ್ಲು ರಾಗಿ ಹುಲ್ಲಾಗಿ ಮೇಂಟೈನ್ ಮಾಡಿದ್ಯಾ? ರಾಗಿ ಹುಲ್ಲು. ಹಾಂ, ರಾಗಿ ಹುಲ್ಲು. ಆಮೇಲೆ ಮುಸ್ಕಿನ ಜೋಳದ ಒಟ್ಟು ಒಣಗಿಸಿ ಮಾಡ್ಕೊಂಡಿರ್ತೀನಿ. ಹಾಂ ಆಮೇಲೆ ಚಿಪ್ಪೆ ಮೇಗಿರೋದು ಹಾಂ ಅದು ಕೂಡ ಅದನ್ನು ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಹ್ಞೂ ಮಾಮೂಲಾಗಿ ಜೋಳ ಅವು ಹ್ಞೂ ಕೊಟ್ಕೊಂಬರ್ತೀನಿ ಅಷ್ಟೇ. ಹ್ಞೂ. ಇವಾಗ ಈ ಮೇವೆ ಸಾಕ ಮಳೆಗಾಲದಲ್ಲಿ? ಇನ್ಯಾವುದು ಬೇರೆ ಮನೆ ಹತ್ರ ಏನು ಕೊಡೋದು ಬೇಡ? ಇಲ್ಲ, ಕೊಡಬೇಕು. ಕೊಟ್ರೆ ಅವಾಗ ಡೆವಲಪ್ ಆಗೋದು ಮರಿ. ಹಾಂ ಇದೇನು ಮಾಡ್ಕೊಂಡಿದ್ರೆ ಇದು ಬೇರೆ ನೀರು ಸೊಪ್ಪು, ಜಾಳು, ಹಾಂ ಗಂಜರಾಡಿದ್ರೆ ಹೋಯ್ತು. ಹಾಂ ಇವಾಗ ಮೈ ಕಟ್ಟಲ್ಲ, ಹಾಂ ಬೇಸಿಗೆ ಕಟ್ಟದಂಗೆ ಇವಾಗ ಕಟ್ಟಲ್ಲ. ಹಾಂ ಹಾಂ ಆವಾಗ ಮನೆಯಾಗ ನಾವು ಒಣಗದುಲ್ಲು ಅದು ಇದ್ರು ಅಷ್ಟೇ ಏನಾದ್ರು ಕೊಟ್ಟರೆ ಹ್ಞೂ ಮೈ ಕಟ್ತೈತೆ. ಹ್ಞೂ. ಹುಲ್ಲು, ಒಣಗದುಲ್ಲು, ಆಮೇಲೆ ಕಾಳುಗಳೆಲ್ಲ ಕೊಡಬೇಕು. ಕಾಳುಗಳು ಕೊಡಬೇಕು. ಹಾಂ. ಈ ಕಡೆ ನವಿಲುಗಳೆಲ್ಲ ಬರ್ತಾವ? ಬರ್ತಾವೆ, ವಿಪರೀತಾಗವೆ. ಹಾಂ, ನೀನು ನೋಡಿದ್ಯಾ ಯಾವ್ದಾರ? ಹಾಂ, ನೋಡಿದ್ಯಾ? ನಮ್ಮ ಮೇಕೆ ಜೊತೆಗೆ ಓಡಾಡ್ತವೆ. ಹಾಂ. ಈ ಕಡೆ ಇವಾಗ ಒಬ್ಬನೇ ಮೇಯ್ಸ್ಕೊ ಬರ್ತಿಲ್ಲ, ಬೇಜಾರಾಗಲ್ಲ? ಆ ಮೇಕೆಗಳು ಇದ್ಕೊಂಡು ನನಗೇನು ಬೇಜಾರು. ಹಾಂ, ಬಾರ ಹೋಗ ಅನ್ಕೊಂಡು ಅವ್ರ ಜೊತೆಗೆ ಅವೇ ಒಂದು. ಹಾಂ, ಅದೇ ಮೇಯ್ಸ್ಕೊಂಡು ಬೇಜಾರೇನಾಗಲ್ಲ. ಒಬ್ಬರ ಜೊತೆ ಕಾಯ್ಕೊಂಡಿದ್ರೆ ಅದು ಆಗೋದಿಲ್ಲ. ಹ್ಞೂ ಮೇಕೆಯವ್ರು ಇದ್ರೇನೆ ಅದು ಹೋಗಕ್ಕ ಬರಕ. ಹಾಂ ಈ ಎಮ್ಮಿಗಳವ್ರ ಜೊತೆಗೆ ಹಸುಗಳವ್ರ ಜೊತೆಗೆ ಹೋಗಕ್ಕೆ ಆಗಲ್ಲ, ಮೇಕೆ ನಿಲ್ಲಲ್ಲ. ಹಾಂ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಮೇಕೆಗಳ ಜೊತೆಗೆ ಮಾತಾಡ್ಕೊಂಡು ಹ್ಞೂ ಅವ್ರ ಜೊತೆಗೆ ಕಾಲ ತಡ್ಕೊಂಡು ಹೋಗೋದು. ಹ್ಞೂ. ಇನ್ನು ಮಳೆಗಾಲ ಬಂತು, ಹಾವುಗಳು ಜಾಸ್ತಿ ಬರ್ತಾವಲ್ಲ? ಯಾವಕ್ಕೆ ಇವಾಗೆ ಸ್ಟಾರ್ಟ್ ಆಗೈತೆ. ಹಾಂ, ಹಾವುಗಳಿಗೇನಾಗಿರ್ತವೆ. ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು. ಅದು ಹುಷಾರಿರ್ಬೇಕು. ಹ್ಞೂ ಅವು ನಮ್ಮನ್ನೇನು ಮಾಡಲ್ಲ. ನಾವೇನು ಅದ್ರ ತೀಟೆ ಮಾಡಿದ್ರೆ ನಮ್ಗೆ ಅದು ಮಾಡ್ತೈತೆ. ಹ್ಞೂ ನಮ್ಮ ಪಾಡಕ್ಕೆ ನಾವು ಓದ್ತಾ ಇದ್ರೆ ಅದು ಪಾಡಕ್ಕೆ ಅದು ಹೋಗ್ಬಿಡ್ತೈತೆ. ನಮ್ಮ ನೋಡಿದ್ರೆ ಅದಕ್ಕೆ ದಿಗ್ಲು, ಅದನ್ನ ನೋಡಿದ್ರೆ ನಮಗೆ ದಿಗ್ಲು. ಹಾಂ. ಮೊನ್ನೆ 3 ದಿನದಾಗ ಅಲ್ಲಿ ಮುನೇಶ್ವರ ದೇಶ ಅಂತ ಇಲ್ಲಿ ಕುತ್ಕೊಂಡು ಹಿಂಗೆ ಮೇಕೆ ಕೂಡ ಮಾತಾಡ್ಸ್ತಾ ಇದ್ದೀನಿ. ನೆಟ್ಗೆ ಮುಂದೆನೇ ಹೋಗ್ತದೆ ನಾಗರಾವು. ನಾಗರಾವು. ಹಾಂ ಹೋಗಪ್ಪ ಹೋಗಪ್ಪ ಅಂದ್ರೆ ನೋಡ್ಬಿಟ್ಟಿದೆ ಬರೋ ಅಂತ ಹೋಯ್ತು. ಹಾಂ, ಅದೇ ಹುಷಾರಾಗಿರ್ಬೇಕು. ಇದಕ್ಕೆ ಮೇಲೆಲ್ಲ ಆವುಗಳ ಕಾಟ ಜಾಸ್ತಿ ಇದೆ. ಇವಾಗ ಮೇಕೆ ಕುರಿ ನಾನು ಒಬ್ಬನೇ ಸಾಕ್ತೀನಿ ಅಂದ್ರೆ ಆಗೋದಿಲ್ಲ, ಅದು ಆಗೋ ಕೆಲಸ ಅಲ್ಲ. ಏನು ಮನೆಯಾಗಿರೋ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವು ಅದನ್ನು ಹೆಂಗಾದ್ರೂ ಮೈಂಟೈನ್ ಮಾಡ್ಬೋದು, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಕುರಿ ತೊಳಿಬೇಕು ಅಂದರೆ ಮೊಮ್ಮಗನ ಬಂದ ಹಂಗೆ ಹಿಡ್ಕೊಂಡ, ಅದು ನಾನು ತೊಳ್ಕೊಂಡು ಇದು ಮಾಡಿದೆ. ನಾನು ಒಬ್ಬನೇ ಮಾಡಬೇಕು ಅಂದಿದೆ. ಒಂದು ಫ್ಯಾಮಿಲಿ ಅಂದಮೇಲೆ ಅದು ಒಂದು ವಸ್ತು ತಗೊಬಂದರೆ ಮನ್ಮಕ್ಳೆಲ್ಲ ಅದ್ರ ಮೇಲೆ ಕ್ರಾಂತಿ ಮಾಡಬೇಕು. ಮಾಡಿದ್ರೆ ಆವತ್ತು ನಾವು ಚೆನ್ನಾಗಿ ಬರ್ತೀವಿ.
ಇವಾಗ ನಾವು ಗಂಡು ಹೆಣ್ಣು ಎಲ್ಲ ಸಂತೆನ ತಗೊಬಂದು ಸಾಕ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ಹೌದು. ಇವಾಗ ಹೆಣ್ಣು ಸಾಕಿದ್ರೆ ಲಾಭನಾ ಇಲ್ಲ ಗಂಡು ಸಾಕಿದ್ರೆ ಲಾಭನಾ? ಗಂಡು ಅಂದರೆ ಅದು ನಾವು ಸಾಕಿ ಮಾರ್ಕೊಂತೀರಿ. ಹ್ಮ್ ಹೆಣ್ಣು ತಗೊಂಬಂದ್ರೆ ಹ್ಮ್ ಮಂದೆ ದೊಡ್ಡದಾಗ್ತದೆ. ಹಾ. ಒಂದು ವರ್ಷದ ಮೇಲೆ ನಿಮ್ಗೆ ಲಾಭ. ಒಂದ್ ವರ್ಷ ಕಾಯ್ಬೇಕು. ಒಂದು ವರ್ಷ ಕಾಯ್ಬೇಕು, ವರ್ಷದ ಮೇಲೆ ಲಾಭ. ಇವಾಗ ನಾವು ಮೇಯಿಸಿ ಒಂದ್ ವರ್ಷ ಆಯ್ತು ತಾನೆ. ಹೌದು. ಏಪ್ರಿಲ್ ತಿಂಗಳಲ್ಲೇನೋ ತಗೊಬಂದಿದ್ದು. ಇವಾಗ ಆಲ್ಮೋಸ್ಟ್ ಇವಾಗ ಮೇ ತಿಂಗಳಾಯ್ತು. ಹಾಂ, ಒಂದ್ ವರ್ಷ ಆಗದೆ. ಆಗೈತೆ. ಒಂದ್ ವರ್ಷದಾಗ ನಮ್ಗೆ ಎಷ್ಟು ಮರಿ ಸಿಕ್ಕವೆ ಹೆಣ್ಣುದ್ರಾಗ? ನಾವೆಲ್ಲ ಒಂದೇ ಸರಿ ತಗೋಬರಿಲ್ಲ ಹೆಣ್ಣು. ವರ್ಷದಾಗ ಒಂದೊಂದು ನಂಗೆ ತಗೊಬಂದಿದ್ದು 7 ಮರಿ ಸಿಕ್ಕೈತೆ. 6 ಮೇಕೆ. ಹಾ 7 ಮರಿ ಸಿಕ್ಕವ. ಹಾಂ, ಅದ್ರಲ್ಲಿ ಒಂದೇ ಮೇಕೆ 4 ಮರಿ ಹಾಕೈತಲ್ಲ. ಅದು 4 ಹಾಂ ಒಂದು ಹಾಕೈತೆ, ಹಾಂ ಇನ್ನೊಂದು ಒಂದು ಹಾಕೈತೆ, ಹಾಂ ಇನ್ನೊಂದು ಒಂದು ಹಾಕೈತೆ. ಹಾಂ ಇವಾಗ ತಿರ್ಗಾ ಎಲ್ಲ ಪಾಲಗಳು ಹಾಂ ಹಾಂ ತಿರ್ಗಾ ಪಾಲಕ್ ಬಂದೈತೆ. ಇವಾಗ ಇನ್ನೊಂದು 5-6 ದಿನದಾಗ ಒಂದು ಮರಿ ಮೇಕೆ ಒಂದು ಡೆಲಿವರಿ ಆಗ್ತದೆ. ಹಾಂ ಅದೇ ಅದು ಕ್ಲೀನಾಗಿ ಮರಿಗಳನ್ನ ಸಾಕೊಂಡು ಅದು ಕರೆಕ್ಟಾಗಿ ಇದು ಮಾಡಿದ್ರೆ ಲಾಭ ಐತೆ ಹೆಣ್ಣುದ್ರಾಗ. ಲಾಭ ಐತೆ ಆದರೆ ನಿಧಾನ. ಹಾಂ ನಿಧಾನ. ಹ್ಞೂ ಹೆಣ್ಣುಟ್ರಾಗ ನಿಧಾನ. ಗಂಡು ಅರ್ಜೆಂಟ್ಗೆ ಯಾವುದೋ 2,000 3,000 ಹ್ಞೂ ಒಂದು 5,000 ಹಾಂ 5,000 ಒಳಗನೆ ಹಾಂ ಅವು ಮಾರ್ಕೋಬೋದು. ಹಾಂ ಹೆಣ್ಣು ಇದ್ರೆ ನಿಧಾನಕ್ಕೆ ಒಂದು ವರ್ಷ ಆಯಿತು ಅಂದರೆ ಹ್ಞೂ ಅವಾಗ ಹೆಂಗಿದ್ರು ನಿಮ್ಗೆ ಲಾಭನೇ. ಒಂದು 10-12 ಸಾವಿರಕ್ಕೆ ಒಂದೊಂದು ಮರಿ ಗಂಡು ಮಾರ್ಕೋಬೋದು ಅದ್ರಾಗ ಹುಟ್ಟಿರೋವು. ಹುಟ್ಟಿರೋವಾಗ ಮಾರ್ಕೋಬೋದು. ಹೆಣ್ಣು ಮಂದೆ ದೊಡ್ಡದಾಗ್ತದೆ. ಮಂದೆ ದೊಡ್ಡದಾದ ಏನಂದ್ರೆ ಜಾಗ ಇರ್ಬೇಕಾ ಮಂದೆ ಸಾಕ. ಜಾಗ ಬೇಕು, ಜಾಗ ಬೇಕು. ಇವಾಗ 10 ಮೇಕೆ ಹೆಣ್ಣು ತಂದ್ರೂ ಅದ್ರಾಗ ಎಲ್ಲ ಇದು ಮಾಡಿ ಒಂದು ವರ್ಷದಷ್ಟು ಹೊತ್ಕೋಬೇಕಾದ್ರೆ 20-30 ಮಾಡ್ಬೋದು. ಆದರೆ ಜಾಗ ಅಷ್ಟು ಇರಬೇಕು, ಮೇಂಟೈನ್ ಮಾಡಕ್ಕೆ ಜನ ಇರಬೇಕು. ಜನ ಮೇಂಟೈನ್ ಮಾಡಕ್ಕೆ ಜನ ಏನಿಲ್ಲ. ಬಯಲ್ ಮ್ಯಾಗ ಹೋಗ್ತೀನಿ ಅಂದರೆ ಮೇಂಟೈನ್ ಮಾಡೋದೇನಿಲ್ಲ. ಗಂಡು ಹುಟ್ಟಿದ್ರೆ ಸರಿ. ಇವಾಗ ನಮ್ಮ ಕುಡ್ದಂಗೆ ಎಲ್ಲ ಹೆಣ್ಣುವೆ ಹುಟ್ಟಿದ್ರೆ 2 ಮರಿ ಬಿಟ್ರೆ ಇನ್ನೆಲ್ಲ ಹೆಣ್ಣುವೆ. 8ರಾಗ ಇವಾಗ ಅದು ಕುರಿದು ಸೇರಿದ್ರೆ 8ರಾಗ 2 ಮಾತ್ರ ಗಂಡು ಮರಿಗಳು, ಇನ್ನೆಲ್ಲ ಹೆಣ್ಣುವೆ ಹುಟ್ಟಿರೋದು 6 ಮರಿ. ಆ ಥರ ಹುಟ್ಟಿದ್ರೆ ಮಂದೇನೆ ದೊಡ್ಡದಾಕೊಂಡು ಹೋದ್ರೆ ಲಾಭ ಸಿಗ್ತದೆ ಅದು. ಯಾಕಂದ್ರೆ ಈ ಕಿತ ಹಿಂಗಾಯ್ತು, ನಾಳೆ ಅದು ಮರಿ ಆಗ್ತದಲ್ಲ. ಅದು ಮರಿ ಕಾಯ್ಬೇಕಲ್ಲ, ಅದನ್ನು ಕಾಯ್ಬೇಕು. ಇದು ಚಂದ ಆಯ್ತು. ಒಂದ್ ವರ್ಷ ಏನಿಲ್ಲ, ಇವಾಗ ಪಲಾಗೈತೆ. ಇವಾಗ ಮರಿಲಿ ಬಿಟ್ಟಾಕು ಒಂದು 3 ಸಾವಿರ ಲೆಕ್ಕ ಹಾಕು. ಇವಾಗ ತಾಯಿನ ಕೊಟ್ಟರೆ 10,000 ಆಯ್ತು. ಅದು ಪಾಲಕ್ ಬಂದು ಅಂದ್ರೆ ಪಾಲದ ಮೇಲೆ 10,000 ಮಾರಾಕು, ಅವ್ನು ಮಾರಾಕು. ಅದೇ ಅದು ಫಲ ಆಗ್ಬೇಕಾ ಒಂದ್ ವರ್ಷ ಕಾಯ್ಬೇಕು. ಕಾಯ್ಬೇಕು. ಒಂದ್ ವರ್ಷ ಹಿಂಗೆ ಮೇಯಿಸ್ಕೊಂಡು ಇದು ಎಲ್ಲ ಕಾಯಿದ್ರೆ ಅವಾಗ ಕಾಯ್ಬೇಕು. ಅಂದ್ರೆ ನಮ್ ಟೈಮ್ ಚಂದಾಗಿದ್ದು ಗಂಡು ಮರಿಲಿ ಹಾಕಿದ್ರೆ ಇನ್ನ ಲಾಭ ಜಾಸ್ತಿ. ಹೆಣ್ಣು ಮರಿಲಿ ಹಾಕಿದ್ರೆ ಅಷ್ಟು ನಿಧಾನ. ಅದ್ರಾಗೂ ಲಾಭ ಐತೆ, ನಿಧಾನ. ಹಿಂಗೆ ಬರ್ರಿ, ಬಾ 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 ತಾಯ್ ಬರಮ್ಮಂಗೆ. ಇವಾಗ ಇದೇನಾದ್ರು ಈ ತರ ಯಾರಾದ್ರು ಓದಿರೋರು ಸಾಕ್ಬೇಕು ಮಾಡ್ಬೇಕಂದ್ರೆ ಈ ತರ ಎಲ್ಲ ಮೇಯ್ಸಕ್ಕಾಗಲ್ಲ. ಫಾರಮ್ನಾಗೆ ಅವ್ರ ಮನೆಗೆ ಸಾಕ್ಬೇಕು. ಅವ್ರು ಹುಡುಗರು ಎಲ್ಲ ಇದ್ರೆ ಮನೆಗೆ ಸಾಕ್ಬೇಕು. ಮೇಯ್ಸಕ್ಕೂ ಜಾಗಗಳು ಇರ್ಬೇಕಲ್ಲ. ಅದು ಮನೆಗೆ ಸಾಕ್ಬೇಕಂದ್ರೆ ಹೈಬ್ರಿಡ್. ಹಿಂಗ ಬಯಲ್ ಮ್ಯಾಗ ಬರ್ಬೇಕಂದ್ರೆ ನಾಟಿ ಮೇಕೆ ಚೆನ್ನಾಗಿ ಮೇಯೋ ತರ ಇರ್ಬೇಕು. ಮುಳುಗಡೆ ಎಲ್ಲ ಬಿಡಿಸ್ಕೊಂಡು. ಹೌದು, ಅದು ಫಾರಂ ಮೇಕೆ ತಿನ್ನಲ್ಲ ನೋಡಿ, ಹಿಂಗೆಲ್ಲ ಬಿಡಿಸ್ಬೇಕು. ಹೌದು, ಯಾಕಂದ್ರೆ ಫಾರಂ ಮೇಕೆ ಏನಿದ್ರೇನು ಬೂಸ ತೌಡು ಅದು ಇದು ತಿನ್ನೋದೆ, ಅದರಿಂದ ಮಾಂಸ ಇರ್ತದೆ. ಇದು ಹಂಗೆಲ್ಲ ಗಟ್ಟಿ, ಇದು ಸೊಪ್ಪು ಬಿಡಿಸ್ಬೇಕು. ಹಿಂಗೆಲ್ಲ ಓದಿರೋ ಹುಡುಗರು ಬಂದು ಹಿಂಗೆಲ್ಲ ಮಾಡಕ್ ಆಗಲ್ಲ. ಆಗಲ್ಲ. ಮನೆಗೆ ಅದು ನಾವೆಲ್ಲ ಮನೆಗೆ ಸಾಕು. ಅದಕ್ಕೆ ಫಾರಮ್ಗಳೇ ಜಾಸ್ತಿ ಮಾಡ್ತಾವೆ. ಫಾರಮ್ಮೇ ಜಾಸ್ತಿ. ಕಾಡು ಇರೋದು ಮೇಯಿಸ್ಬೇಕು ಅಂದ್ರೆ ನಾಟಿ ಮೇಕೆ. ಅವಾಗ ಫಾರಂ ಮೇಕೆ ಕಾಡು ತಕೊಂಬಂದ್ರೆ ಅದು ಆಗಲ್ಲ. ರೋಸ್ಟ್ ಬಿಸಿಲೆತ್ತು ಗಸೆ ಎತ್ಕೊಂತದೆ. ರೋಸ್ಟ್ ಮಾಡಾಯ್ತು ನಡಿಯಕ್ಕಾಗಲ್ಲ, ಅದು ಇದಾಗತ್ತೆ. ನಾಟಿ ಮೇಕೆ ಮಾತ್ರ ಕಾಡು.